ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಭಾರ್ಗವಿ ಹತ್ರ ಅವಳ ಫ್ರೆಂಡ್ಸ್, ಇನ್ನೂ ಎಷ್ಟು ದಿನ ಅಂತ ಈ ವಿಷಯ ಮುಚ್ಚಿರ್ತೀಯ ಭಾರ್ಗವ್? ನೀನು ಹೇಳೋಕ್ಕೂ ಮುಂಚೆ ಅಪ್ಪಂಗೆ ಗೊತ್ತಾದರೆ ತುಂಬ ಬೇಜಾರಾಗ್ತಾರೆ ಅಂತಾರೆ. ಇಲ್ಲ ಕಣ್ರೋ, ಆದಷ್ಟು ಬೇಗ ಇದನ್ನು ನಾನೇ ಹೇಳ್ತೀನಿ. ನಾನು ಸಂಧ್ಯಾ ಕೇಸನ್ನು ಮತ್ತೆ ಮುಂದುವರಿಸ್ತಿದ್ದೀನಿ ಕಣ್ರೋ. ನಾನು ಸಂಧ್ಯಾ ಕೇಸ್ ಬಗ್ಗೆ ಯಾವುದೋ ಒಂದು ಸಾಕ್ಷಿ ಹುಡುಕ್ತಿದ್ದೀನಿ. ಆ ಸಾಕ್ಷಿ ಹುಡ್ಕೊಂಡೆ ನಾನು ಇಲ್ಲಿವರೆಗೆ ಬಂದಿದ್ದು. ಅಯ್ಯೋ, ನನಗೋಸ್ಕರ ಯಾರೊಬ್ಬರು ಕಾಯ್ತಿದ್ದಾರೆ ಕಣ್ರೋ. ನಾನು ಆದಷ್ಟು ಬೇಗ ಅವರನ್ನು ಹೋಗಿ ಮಾತಾಡಬೇಕು. ಸಂಧ್ಯಾ ಕೇಸ್ಗೆ ಅವ್ರ ಹೆಲ್ಪ್ ತುಂಬಾ ಅಗತ್ಯ ಇದೆ. ನಾನೇನು ಹೊಡ್ತೀನಿ ಕಣ್ರೋ, ಬೇಜಾರಾಗಬೇಡಿ. ಆಮೇಲೆ ಮನೆ ಕಡೆ ಸ್ವಲ್ಪ ಹುಷಾರು ಕಣ್ರೋ. ಅಪ್ಪ ಅಮ್ಮನ ಬಗ್ಗೆ ಆವಾಗವಾಗ ವಿಚಾರಿಸ್ಕೋತಾ ಇರಿ. ಇನ್ನೊಂದು ವಿಷಯ, ನಾನು ಹೇಳಿದ ವಿಚಾರ ನಮ್ಮ 3 ಜನರಲ್ಲೇ ಇರಬೇಕು, ಸರಿನಾ ಅಂತ ಭಾರ್ಗವಿ ಹೇಳ್ತಾಳೆ. ಸರಿ ಭಾರ್ಗವ್ ಅಂತಾರೆ ಫ್ರೆಂಡ್ಸ್. ಸರಿ ಕಣ್ರೋ, ನಾನು ಇನ್ನು ಬರ್ತೀನಿ ಅಂತ ಭಾರ್ಗವಿ ಬರ್ತಾಳೆ. ಈಚೆ ಶ್ರೀಮಂತ ರೀತುನ ಅಟ್ಟಿಸ್ಕೊಂಡು ಹೋಗ್ತಾ, ನೀನು ಮದುವೆ ಆಗೋಳು, ಸ್ವಲ್ಪನೇ ಹಚ್ತೀನಿ, ಆಮೇಲೆ ನಿನ್ನ ಕೂದಲು ಬಿಸಿಲಲ್ಲಿ ಪಳಪಳ ಹೊಳಿತಿರುತ್ತೆ, ಒಂದೇ ಒಂಚೂರು ಹಚ್ತೀನಿ ಅಂತಾನೆ. ರಿತು ಓಡುವಾಗ ಕಾಲಿಗೆ ತಡೆದು ಬೀಳೋಕ್ಕೆ ಶುರು ಆಗ್ತಾಳೆ. ಆಗ ಅರ್ಜುನ್ ಬಂದು ಅವಳನ್ನು ಹಿಡ್ಕೋತಾನೆ. ರಿತು, ನಿನಗೇನು ಆಗಿಲ್ಲ ಅಲ್ವಾ? ಆರಾಮಾಗಿದೆಯಾ ತಾನೇ? ಏನು ಹುಚ್ಚಾಟ ಮಾವ ಇದು? ಯಾಕೆ ಅವಳನ್ನು ಅಡಿಸ್ಕೊಂಡು ಬರ್ತಿದ್ಯಾ? ಅಲ್ಲ, ಅವಳಿಗೇನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಸ್ವಲ್ಪ ಯಾಮರಿದ್ರು ದೊಡ್ಡ ಅನಾಹುತ ಆಗಿರೋದು ಅಂತಾನೆ ಅರ್ಜುನ್. ಅದು ಅಳಿಮಯ್ಯ, ಪಾಪುಗೆ ಎಣ್ಣೆ ಹಚ್ಚೋಣ ಅಂತಾನೆ ಶ್ರೀಮಂತ. ಅವಳೇನು ಚಿಕ್ಕವಳು, ನಿನ್ನ ಬುದ್ಧಿಗೇನಾಗಿತ್ತು ಗೊತ್ತಾಗಲ್ವಾ ಅಂತಾನೆ ಅರ್ಜುನ್. ಅದು ಗೊತ್ತಿಲ್ಲದೆ ಅಂತ ಶ್ರೀಮಂತ ಹೇಳುವಾಗ, ಏನು ಗೊತ್ತಿಲ್ಲದೆ? ಅಲ್ಲ ರಿತು, ನಿನ್ಗೆ ಗೊತ್ತಾಗಲ್ವಾ? ಇಂಥ ಸಿಚುವೇಶನಲ್ಲಿ ಯಾರಾದರೂ ಜಿಗಿತಾ ಹಾರ್ತಾ ಓಡಾಡ್ತಾರ? ತುಂಬ ಕೇರ್ಫುಲ್ ಆಗಿರ್ಬೇಕಲ್ವ ನೀನು ಅಂತಾನೆ ಅರ್ಜುನ್. ಏನು ಕೇರ್ಫುಲ್ ಆಗಿರ್ಬೇಕಪ್ಪ? ಏನಂತ ಸಿಚುವೇಶನ್ನು? ಏನಾಗಿದೆ ಇವಳಿಗೆ? ಇವಳು ಇಷ್ಟದಂತೆ ಎಲ್ಲರನ್ನು ಕುಣಿಸ್ಕೊಂಡು ಆರಾಮಾಗಿದ್ದಾಳಲ್ಲ. ಅಲ್ಲ, ನೀನು ಯಾಕೆ ಇಷ್ಟೊಂದು ಸೀರಿಯಸ್ ಆಗ್ತಿದ್ಯಾ ಅಂತಾರೆ ಜಯಂತ್. ಅಂದರೆ ಮದುವೆ ಹತ್ತಿರ ಬಂತಲ್ವಾ, ಸ್ವಲ್ಪ ಹುಷಾರಾಗಿರು ಅಂತ ಹೇಳ್ತಿದ್ದೆ ಅಷ್ಟೇ ಅಂತಾನೆ ಅರ್ಜುನ್. ಅಲ್ಲ, ಹಾಗಂತ ಇವನ ಮೇಲೆ ಯಾಕೆ ರೇಗಾಡ್ತಿದ್ಯಾ? ಇವನದೇನು ತಪ್ಪು? ನೋಡ್ಕೊಂಡು ನಡೀದೇ ಇರೋದು ಅವಳ ತಪ್ಪು. ರಿತು, ನಾನು ಗಮನಿಸ್ತಾನೇ ಇದ್ದೀನಿ, ನಿನ್ನ ವಿಷಯದಲ್ಲಿ ಅರ್ಜುನ್ ತುಂಬ ಟೆನ್ಷನ್ ಆಗಿರ್ತಾನೆ. ಏನಾಗಿದೆಯಮ್ಮ ನಿನಗೆ? ರಿತು, ನಿನ್ನನ್ನೇ ಕೇಳ್ತಿರೋದು, ಹೇಳು, ಏನಾಗಿದೆ ನಿನಗೆ ಅಂತಾರೆ ಜಯಂತ್. ಅದು ಚಿಕ್ಕು, ರಿತುಗೆ ಸ್ವಲ್ಪ ಹುಷಾರಿಲ್ಲ, ರೆಸ್ಟ್ ಮಾಡೋದು ಬಿಟ್ಟು ಹೀಗೆ ಓಡಾಡ್ತಿದ್ಲಲ್ಲ, ಅದಕ್ಕೆ ಬೈದೆ ಅಷ್ಟೇ ಅಂತಾನೆ ಅರ್ಜುನ್, ನೀನು ಬೈದಿದ್ದು ಇವಳಿಗಲ್ಲ, ಇವರಿಗೆ ಅಂತಾರೆ ಜಯಂತ್. ರಿತು, ನಿನಗೆ ಏನೂ ಏಟಾಗಿಲ್ಲ ಅಲ್ವಾ? ನೋಡಿ, ಇವಳಿಗೆ ಸ್ವಲ್ಪ ರೆಸ್ಟ್ ಬೇಕು, ಅವಳನ್ನು ಅವಳ ಪಾಡಿಗೆ ಬಿಟ್ಬಿಡಿ. ಬಾ ರಿತು ಅಂತಾನೆ ಅರ್ಜುನ್. 1 ನಿಮಿಷ ನಿಂತ್ಕೊಳ್ಳಿ ಅರ್ಜುನ್, ನಿಮ್ಮ ನಡವಳಿಕೆ ನೋಡ್ತಿದ್ರೆ ವಿಚಿತ್ರವಾಗಿದೆ. ರಿತು ಮೇಲೆ ಕಾಳಜಿ ವಹಿಸೋದು, ಪ್ರೀತಿ ತೋರಿಸೋದು ನನಗೆ ಗೊತ್ತಿದೆ, ಒಪ್ಕೋತೀನಿ. ಆದರೆ 1 ವಾರದಿಂದ ಅತಿಯಾಗಿ ಕಾಳಜಿ ತೋರಿಸ್ತಿದ್ಯಾ? ಏನು ವಿಷಯ? ಏನಾದರೂ ನನ್ನಿಂದ ಮುಚ್ಚಿಡ್ತಿದ್ದೀರಾ ಅಂತಾರೆ ಜಯಂತ್. ಏನಿಲ್ಲ ಚಿಕ್ಕು, ಸಡನ್ನಾಗಿ ಮದುವೆ ಫಿಕ್ಸ್ ಆಯ್ತಲ್ಲ, ಮದುವೆಗೆ ಏನೂ ತೊಂದರೆ ಆಗದೆ ಇರಲಿ ಅಂತ ಎಕ್ಸ್ಟ್ರಾ ಕೇರ್ ತಗೋತಿದ್ದೆ. ಈ ಮದುವೆ ಒಂದು ಮುಗ್ದು ಹೋದರೆ ಎಲ್ಲ ಸರಿ ಹೋಗುತ್ತೆ. ಸಾರಿ ಮಾವ, ಟೆನ್ಷನಲ್ಲಿ ರೇಗಾಡ್ದೆ ಅಂತಾನೆ ಅರ್ಜುನ್. ಇರಲಿ ಅಳಿಮಯ್ಯ ಅಂತಾನೆ ಶ್ರೀಮಂತ. ಈಚೆ ಭಾರ್ಗವಿ ರೋಡಲ್ಲಿ ನಡ್ಕೊಂಡು ಬರ್ತಾ, ಲಾಯರ್ ಆಗಿ ಕೆಲಸ ಮಾಡಬೇಕಾಗಿದ್ದು ನಮ್ಮ ಅಪ್ಪ ಸೆಕ್ಯೂರಿಟಿ ಆಗಿ ಕಷ್ಟಪಡ್ತಿದ್ದಾರೆ. ಸುಖವಾಗಿ ಜೀವನ ಮಾಡಬೇಕಾಗಿದ್ದು ಸಂಧ್ಯಾ ಇಡೀ ಲೋಕನೇ ಬಿಟ್ಟು ಹೋಗಿದ್ದಾಳೆ. ಅನ್ಯಾಯ ಮಾಡಿ, ಫ್ರಾಡ್ ಮಾಡಿ ಆ JP ಪಾಟೀಲ್ ಸೋಲೆ ಇಲ್ಲದೆ ಇರೋ ಲಾಯರ್ ಅಂತ ಮೆರೀತಿದ್ದಾನೆ. ಇದನ್ನೆಲ್ಲ ನೋಡಿಕೊಂಡು ನಾನು ಖಂಡಿತವಾಗ್ಲೂ ಸುಮ್ಮನೆ ಇರಲ್ಲ. ನಾನು ಯಾವತ್ತಿದ್ರೂ ನಿಷ್ಠಾವಂತ ಲಾಯರ್ ರವೀಂದ್ರ ಭಟ್ಕಳ ಮಗಳು. ನಾನು LLB ಓದಿರೋದು. ಕೈ ಕಟ್ಕೊಂಡು ಸುಮ್ಮನೆ ಮೂಲೆಯಲ್ಲಿ ಕೂತ್ಕೊಳ್ಳೋದಿಕ್ಕಲ್ಲ. ಅನ್ಯಾಯದ ವಿರುದ್ಧ ಧ್ವನಿ ಎತ್ತಕ್ಕೆ ನೋಡ್ತಾ ಇರಿ JP ಪಾಟೀಲ್. ನೀವು ಮಾಡಿರೋ ತಪ್ಪಿಗೆ ನಿಮ್ಮ ಕಡೆಯಿಂದನೇ ಉತ್ತರ ಕೊಡಿಸ್ತೀನಿ. ನಿಮ್ಮ ಮುಂದೆನೇ ನನ್ನ ಅಪ್ಪ ತಲೆ ಎತ್ತಿ ನಿಲ್ಲೋ ಹಾಗೆ ನಾನು ಮಾಡೇ ಮಾಡ್ತೀನಿ. ಅನಾಮಿಕಾ ಹೇಳಿರೋ ಸೀಕ್ರೆಟ್ ಸ್ಪಾಟ್ ಇಲ್ಲೇ ಹತ್ರದಲ್ಲೇ ಇದೆ. ಆದಷ್ಟು ಬೇಗ ಅವಳನ್ನು ಹೋಗಿ ಮೀಟ್ ಮಾಡಬೇಕು ಅಂತ ಹೋಗ್ತಾಳೆ ಭಾರ್ಗವಿ. ಈಚೆ JP ಬೃಂದನ ಹತ್ರ, ಭಾರ್ಗವಿ ಎಲ್ಲಿ ಅಂತಾರೆ. ಅದೇನೋ ಹಣ್ಣು ತರಕಾರಿ ತರೋಕೆ ಮಾರ್ಕೆಟ್ಗೆ ಹೋದ್ಲು ಅಂತಾಳೆ ಬೃಂದ. ಮತ್ತೆ ನೀನ್ಯಾಕೆ ಹೋಗಲಿಲ್ಲ ಅಂತಾರೆ JP. ಮಾವ, ಅದು ಮುಂಚೆ 2 ಸಲ ಹೋಗಿದ್ನಲ್ಲ ಮಾವ, ಆಗೋಳು ನೀಟಾಗಿ ಮಾರ್ಕೆಟ್ಗೆ ಹೋಗಿ ಏನೇನು ಬೇಕೋ ಎಲ್ಲ ತೊಗೊಂಡು ಬಂದ್ಲು, ಅದಕ್ಕೆ ಅಂತಾಳೆ ಬೃಂದ. ಅದಕ್ಕೆ 3ನೇ ಸಲ ನೀನು ಹೋಗಿಲ್ಲ. ಅವಳು ನಿನ್ನಾಗೆ ಯೋಚನೆ ಮಾಡಿ ಬೇರೆ ಎಲ್ಲಾದರೂ ಹೋಗಿದ್ರೆ ಅಂತಾರೆ JP. ಇಲ್ಲ ಮಾವ, ಚಾನ್ಸೇ ಇಲ್ಲ. ಅವಳು ಪೂರ್ತಿ ಬದಲಾಗಿ ಹೋಗಿದ್ದಾಳೆ. ಮನೆ ಒರೆಸ್ಬೇಕಾದ್ರೆ ಏನಾದರೂ ಹೆಜ್ಜೆ ಗುರುತು ಸಣ್ಣ ಗಲೀಜು ಕಾಣಿಸಿದ್ರು ಮತ್ತೆ ತಿಕ್ಕಿ ಒರೆಸ್ತಾನೆ ಇರ್ತಾಳೆ. ಮತ್ತು ಇಲ್ಲಿ ನಾವು ತಿನ್ನೋ ಥರ ಅಡುಗೆನ ರುದ್ರ ಅತ್ತೆ ಹತ್ರ ಕೇಳಿಕೊಂಡು ಕಲ್ಕೋತಾ ಇದ್ದಾಳೆ. 3 ಹೊತ್ತು ಕಸ ಗುಡಿಸಿ ಒರೆಸೋದು ಅಡುಗೆ ಕೆಲಸ, ಬರೀ ಇದರಲ್ಲೇ ಮುಳುಗಿ ಹೋಗಿದ್ದಾಳೆ ಅಂತಾಳೆ ಬೃಂದ. ಗುಡ್, ಅಂದರೆ ಮನೆ ಕೆಲಸದವಳ ಥರ ಹೊಂದ್ಕೊಂಡು ಹೋಗ್ತಿದ್ದಾಳೆ ಅಂತಾಯಿತು. ಆದರೂ ಅವಳ ಮೇಲೆ ಒಂದು ಕಣ್ಣಿಡು ಶ್ಯಾಮ್. ಇನ್ವೆಸ್ಟಿಗೇಷನ್ ಬಗ್ಗೆ ಏನಾದರೂ ಗೊತ್ತಾಯ್ತಾ ಅಂತಾರೆ JP. 6ಕ್ಕೆ ಏರ್ತಿಲ್ಲ 3ಕ್ಕೆ ಇಳಿತಿಲ್ಲ ಅನ್ನೋ ಹಾಗೆ ಇನ್ವೆಸ್ಟಿಗೇಷನ್ ಮಾಡ್ತಾನೆ ಇದ್ದಾರೆ. ಕೊಲೆಗಾರ ಯಾರು ಅನ್ನೋದನ್ನು ನಾವೇ ಕಂಡುಹಿಡಿಬೇಕೇ ಹೊರತು ಅವರಂತೂ ಕಂಡುಹಿಡಿಯೋದಿಲ್ಲ ಅಂತಾನೆ ಶ್ಯಾಮ್. ಆದರೂ ಕೊಲೆ ಯಾರು ಮಾಡಿದ್ರು ಅಂತ ಗೊತ್ತಾಗಲೇಬೇಕು ಅಂತಾರೆ JP. ನನಗೆ ಗೊತ್ತು ಬಾವ ಅಂತ ಶ್ರೀಮಂತ ಬರ್ತಾನೆ. ನಿನಗೆ ಗೊತ್ತಾ ಅಂತಾರೆ JP. ಚೆನ್ನಾಗಿ ಗೊತ್ತು ಅಂತಾನೆ ಶ್ರೀಮಂತ.
ಶ್ರೀಮಂತ. ನಾವು ಯಾವ ಕೊಲೆ ಬಗ್ಗೆ ಮಾತಾಡ್ತಿದ್ದೀವಿ ಹೇಳು ಅಂತಾರೆ ಜೆ ಪಿ. ಇನ್ಯಾರು? ನನ್ನ ಕೋಳಿ ಕೊಲೆ ಬಗ್ಗೆ ಅಂತಾನೆ ಶ್ರೀಮಂತ. ಕೋಳಿನ ಅಂತಾರೆ ಜೆ ಪಿ. ಹೌದು ಬಾವ, ನಾನೊಂದು ಕೋಳಿ ಸಾಕಿದ್ದೆ, ಅದನ್ನು ಸಾಯಿಸ್ಬಿಟ್ರು. ಅದನ್ನು ಸಾಯಿಸಿದವರು ಯಾರು ಅಂತಲೂ ನನಗೆ ಗೊತ್ತು. ಅದಿರಲಿ ಬಿಡಿ, ಈಗ ನಾನೊಂದು ಕೇಸ್ ಹಾಕಬೇಕು ಅಂತಿದ್ದೀನಿ ಅಂತಾನೆ ಶ್ರೀಮಂತ. ಏನ್ರಿ ನಿಮ್ಮ ಸಮಸ್ಯೆ ಅಂತಾನೆ ಶ್ಯಾಮ್. ನಿಮ್ಮ ಹತ್ರ ಹೇಳಿಲ್ಲ, ಏನಿದ್ರು LLB ಹತ್ರ ಅಷ್ಟೇ ಅಂತಾನೆ ಶ್ರೀಮಂತ. LLBನ ಏನು ಹಂಗಂದ್ರೆ ಅಂತಾಳೆ ಬೃಂದ. ಲಾಯರ್ ಲಂಬು ಬಾವ ತುಂಬ ದಿನದಿಂದ ನನಗೆ ನಾಟಿ ಮೊಟ್ಟೆ ತಿನ್ನಬೇಕು ಅಂತ ಆಸೆ. ಅದಕ್ಕೆ ನನ್ನ ಮನೆ ಎಲ್ಲಿದ್ದಾನಲ್ಲ ಸೋಮಣ್ಣ, ಅವನ ಹತ್ರ ಹೇಳಿ ಹುಂಜ ಬಿಟ್ಟು ಮೊಟ್ಟೆ ಇಡಿಸ್ದೆ ಅಂತಾನೆ ಶ್ರೀಮಂತ. ಮತ್ತೆ ಕೋಳಿ ಕೊಲೆ ಆಯಿತು ಅಂದ್ರಿ ಅಂತಾನೆ ಶ್ಯಾಮ್. ಸ್ವಲ್ಪ ಸುಮ್ಮನೆ ಇರ್ರಿ ಬಾವ, ಆ ಕೋಳಿ ಏನೋ ಮೊಟ್ಟೆ ಇಡ್ತು. ಎಂಥ ಜಿಪುಣ ಕೋಳಿ ಅಂದರೆ ನಿಮ್ಮ ಥರ ಅಲ್ಲ, ಒಂದೇ ಒಂದು ಮೊಟ್ಟೆ ಇಡ್ತು ಬಾವ. ಆ ಮೊಟ್ಟೆ ನಂದು ಅಂತ ನಾನು, ಇಲ್ಲ ನನಗೆ ಬೇಕು ಅಂತ ಆ ಸೋಮ. ಬಾವ ಈಗ ನೀವೇ ಹೇಳಿ, ಒಂದು ಮೊಟ್ಟೆ ಇದ್ದಿದ್ದು ಕೋಳಿ ತಪ್ಪ ಅಥವಾ ಮೊಟ್ಟೆ ಇಡೋ ಹಾಗೆ ಮಾಡಿದ ಹುಂಜನ ತಪ್ಪ? ನನಗೆ ನ್ಯಾಯ ಬೇಕು ಅಂತಾನೆ ಶ್ರೀಮಂತ. ತಪ್ಪು ನಿಂದಲ್ಲ, ನಂದು. ನಿನ್ನ ಮನೆ ಒಳಗಡೆ ಬಿಟ್ಕೊಂಡನಲ್ಲ, ಅದಕ್ಕೆ ನೋಡು. ಇನ್ನೊಂದು ಸರ್ತಿ ಈ ಥರ ತಲೆಹರಟೆ ಮಾಡಿದರೆ ಒದ್ದು ಮನೆಯಿಂದ ಆಚೆ ಹಾಕ್ತೀನಿ. ಏಯ್ ಕೆಲಸ ಇದೆ ನಡಿ ಅಂತ ಜೆ ಪಿ ಶ್ಯಾಮ್ಗೆ ಹೇಳಿ ಹೋಗ್ತಾರೆ. ಈಚೆ ಭಾರ್ಗವಿ ಒಂದು ಕಡೆ ಬಂದು, ಇಲ್ಲೇ ಇರ್ತೀನಿ ಅಂತ ಹೇಳಿದ್ರಲ್ಲ, ಎಲ್ಲಿ ಹೋದರು? ನಾನು ಬರೋದು ತಡ ಆಯಿತು ಅಂತ ಅನಾಮಿಕಾ ಹೊರಟೋದ್ರ? ಎಂಥ ಕೆಲಸ ಆಗೋಯ್ತು. ಅವರಿಗೆ ಫೋನ್ ಮಾಡೋಣ ಅಂದರೆ ಅವ್ರ ನಂಬರ್ ಕೂಡ ಇಲ್ವಲ್ಲ, ಏನು ಮಾಡಲಿ ನಾನು ಇವಾಗ ಅಂತ ಭಾರ್ಗವಿ ನೋಡುವಾಗ ಅವಳ ಎದುರುಗಡೆ ಆಟೋ ಹೊತ್ಕೊಂಡು ಒಬ್ಬರು ಹೋಗೇ ಬಿಡ್ತಾರೆ. ಅಂತ ಕೂಗ್ತಾಳೆ ಭಾರ್ಗವಿ. ನಂತರ ರೋಡಲ್ಲಿ ಬಿದ್ದಿರೋ ಚೀಟಿನೇ ಎತ್ಕೊಂಡು ಓದ್ತಾಳೆ. ನಾನು ನಿಮಗೋಸ್ಕರನೇ ಕಾಯ್ತಿದ್ದೆ, ಆದರೆ ನೀವು ಸಮಯಕ್ಕೆ ಸರಿಯಾಗಿ ಬರಲಿಲ್ಲ. ನಾನು ತುಂಬ ಹೊತ್ತು ಆಚೆ ಇರೋದು ಸ್ವಲ್ಪ ಕಷ್ಟ, ಅದಕ್ಕೆ ಹೊರಡ್ತಿದ್ದೀನಿ. ನಮ್ಮ ಮುಂದಿನ ಭೇಟಿ ಯಾವಾಗ ಅಂತ ನಾನೇ ನಿರ್ಧಾರ ಮಾಡ್ತೀನಿ. ಅಲ್ಲಿವರೆಗೂ 4660 ಈ ನಂಬರ್ನ ನೆನ್ಪಿಟ್ಕೊ. ಮುಂದೆ ಬೇಕಾಗುತ್ತೆ, ಧೈರ್ಯವಾಗಿರು. ಈ ಹೋರಾಟದ ಇಲ್ಲಿ ನಾನು ನಿನ್ನ ಜೊತೆ ಇರ್ತೀನಿ. ಇಂತಿ ನಿನ್ನ ಹಿತೈಷಿ ಅನಾಮಿಕಾ ಅಂತ ಇರುತ್ತೆ. ಅವರು ಇಲ್ಲಿವರೆಗೂ ಬಂದಿದ್ರು, ನಾವಿಬ್ಬರು ನೇರವಾಗಿ ಮಾತಾಡೋಕ್ಕೆ ಆಗಿಲ್ವಲ್ಲ, ಅದು ಏನು ಸುಳಿವು ಕೊಡ್ತೀನಿ ಅಂದಿದ್ರು. ಯಾವ ಸಾಕ್ಷಿ ಬಗ್ಗೆ ಮಾತಾಡ್ತಿದ್ದಾರೋ ಅದು ಯಾವಾಗ ನನ್ನ ಕೈಗೆ ಬಂದು ಸೇರುತ್ತೋ ಒಂದು ಗೊತ್ತಾಗ್ತಿಲ್ಲ. ಅವ್ರ ಮುಂದೆ ನನ್ನನ್ನು ಭೇಟಿ ಆಗ್ತೀನಿ ಅಂದಿದ್ರಲ್ಲ, ಅಲ್ಲಿವರೆಗೂ ನಾನು ಕಾಯ್ತೀನಿ. ಅಲ್ಲಿವರೆಗೂ ನಾನು ರೀತಿಲಿ ಇನ್ವೆಸ್ಟಿಗೇಷನ್ನ ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ಭಾರ್ಗವಿ ಹೋಗ್ತಾಳೆ. ಈಚೆ ಜೆ ಪಿ ಹತ್ರ ಬೃಂದ ನಿಂತಿರ್ತಾಳೆ. ಆಗ ಅರ್ಜುನ್ ಬಂದು, ಡ್ಯಾಡ್ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ಅಂತಾನೆ. ಏನು ಅಂತಾರೆ ಜೆ ಪಿ. ಅದು ರಿತು ಮದುವೆ ಆದಷ್ಟು ಬೇಗ ನಡಿಬೇಕು ಡ್ಯಾಡ್ ಅಂತಾನೆ ಅರ್ಜುನ್. ತಯಾರಿ ನಡೀತೇ ಇದೆಯಿಲ್ಲ, ಮದುವೆನೂ ನಡೆಯುತ್ತೆ ಅಂತಾರೆ ಜೆ ಪಿ. ಹಾಗಲ್ಲ ಡ್ಯಾಡ್, ಈ ಮದುವೆಯಲ್ಲಿ ಯಾವ ತೊಂದರೆನೂ ಆಗಬಾರ್ದು. ನೀವು ಬೇಕಿದ್ರೆ ಶಕ್ತಿ ಅಂಕಲ್ ಜೊತೆ ಮಾತಾಡಿ ಅಂತಾನೆ ಅರ್ಜುನ್. ನೀನು ಇಷ್ಟು ರೆಸ್ಪಾನ್ಸಿಬಲ್ ಆಗಿರೋದು ನೋಡಿದರೆ ಖುಷಿ ಆಗ್ತಿದೆ. ನೀನು ಈ ಮದುವೆಗೆ ಇಷ್ಟು ಇಂಟ್ರೆಸ್ಟ್ ತೋರಿಸ್ತಿರೋದು ವಿಚಿತ್ರ ಅನ್ನಿಸ್ತಿದೆ. ಏನು ಇದ್ರ ಹಿಂದೆ ಇರೋ ಗುಟ್ಟು ಅಂತಾರೆ ಜೆ ಪಿ. ರಿತು ಜೀವನದ ಪ್ರಶ್ನೆ ಅಲ್ವಾ, ಅದಕ್ಕೆ ಹೇಳ್ತಿದ್ದೀನಿ ಅಷ್ಟೇ ಅಂತಾನೆ ಅರ್ಜುನ್. ಇದೇ ಬುದ್ಧಿ ವಂದನಾ ಮದುವೆ ಆಗುವಾಗಿದ್ದಿದ್ರೆ ಒಳ್ಳೆಯದಾಗ್ತಿತ್ತು ಅಂತಾರೆ ಜೆ ಪಿ. ಈಗ ಭಾರ್ಗವಿಯವರು ನೀವು ಅಂದ್ಕೊಂಡ ಹಾಗೆ ಬದಲಾಗಿದ್ದಾರಲ್ಲ ಡ್ಯಾಡ್ ಅಂತಾನೆ ಅರ್ಜುನ್. ಆದರೂ ಅರ್ಜುನ್, ಅವಳ ಮನೆಯಿಂದ ಈ ಮನೆಗೆ ಪ್ರಾಬ್ಲಮ್ ಇದೆ. ಈ ಕ್ಷಣಕ್ಕೆ ಅವಳು ಕೆಲಸ ಬಿಟ್ಟಿದ್ದಾಳೆ, ಆದರೆ ಕೊನೆ ಕ್ಷಣದಲ್ಲಿ ಉಲ್ಟಾ ಹೊಡೆಯಲ್ಲ ಅಂತ ಏನು ಗ್ಯಾರಂಟಿ ಅಂತಾಳೆ ಬೃಂದ. ಅಣ್ಣ ಮದುವೆಗೆ ತಯಾರಿ ಮಾಡಿಸ್ತಾ ಅತ್ತಿಗೆ ಮದುವೆ ಮುರಿದ್ಲು ಅಂತ ಆಗಬಾರ್ದಲ್ವಾ? ಒಂದು ವೇಳೆ ಭಾರ್ಗವಿ ತಿರುಗಿ ಬಿದ್ದರೆ ಏನು ಮಾಡ್ತೀಯಾ ಅಂತಾರೆ ಜೆ ಪಿ. ಅದ್ರ ಬಗ್ಗೆ ತಲೆ ಬಿಸಿಬೇಡ. ಭಾರ್ಗವಿ ಅತ್ತಿಗೆ ಹಾಗೆ ಈ ಮನೆಗೆ ಹೊಂದ್ಕೊಂಡಿದ್ದಾರೆ. ಭಾರ್ಗವಿ ರಿತು ಮದುವೆಗೆ ಲಾಯರ್ ಆಗಿ ಬರ್ತಿಲ್ಲ, ನನ್ನ ಹೆಂಡತಿಯಾಗಿ ಬರ್ತಿದ್ದಾರೆ. ಆದರೆ ಅವರಿಂದ ಏನೂ ತೊಂದರೆ ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ ಅಂತಾನೆ ಅರ್ಜುನ್. ಈಚೆ ಸಿತಾರ ವಿಕಿಗೆ ದೃಷ್ಟಿ ತೆಗೆದು, ಇನ್ನಾದರೂ ನಿನ್ನ ಜೀವನ ಸರಿಯಾಗಲಿ ಅಂತ ದೇವರಿಗೆ ಹರಕೆ ಹೊತ್ತಿದೆ. ಓಕೆ, ಒಳ್ಳೆಯದಾಗಲಿ ಅಂತ ಸಿತಾರ ಹೋಗ್ತಾರೆ. ಈಚೆ ವಂದನಾ ಫೋನ್ ಟ್ರೈ ಮಾಡ್ತಾ ನಿಂತಿರುವಾಗ ಸಿತಾರ ವಂದನ ನೋಡ್ತಾರೆ. ಈ ರೌಡಿ ಎಲ್ಲೋದ? ರಿತು ಹತ್ರ ದುಡ್ಡು ಇಸ್ಕೊತೀನಿ ಅಂತ ಪತ್ತೆನೇ ಇಲ್ವಲ್ಲ, ಸಿಕ್ಕಾಕೊಂಡಿರ್ಬೋದಾ ಅಂತ ಯೋಚನೆ ಮಾಡುವಾಗ ಸಿತಾರ ಅವಳ ಹತ್ರ ಬಂದು, ವಂದನಾ ಯಾಕಮ್ಮ ಟೆನ್ಷನಲ್ಲಿದೆಯಾ ಅಂತಾರೆ. ನೋ ಮಾಮ್, ಐ ಆಮ್ ಫೈನ್ ಅಂತಾಳೆ ವಂದನಾ. ಮಗಳೇ, ನಾಳೆನೇ ಮೆಹಂದಿ ಶಾಸ್ತ್ರ. ನಮಗಿರೋದು ನೀನೊಬ್ಬಳೇ ಮಗಳು. ತಮ್ಮನ ಮದುವೆ ಶಾಸ್ತ್ರನ ಮುಂದೆ ನಿಂತು ನೀನೊಬ್ಬಳೇ ನೋಡ್ಕೋಬೇಕು. ರೆಡಿಯಾಗಿ ಖುಷಿಯಾಗಿರು ವಂದನಾ ಅಂತಾರೆ ಸಿತಾರ. ನಂತರ ಅಲ್ಲಿಂದ ಈಚೆ ಬರ್ತಾರೆ. ಈಚೆ ಅರ್ಜುನ್ ರಿತು ಹತ್ರ, ಹುಡುಗಾಟಕ್ಕೆ ಮಿತಿ ಇಲ್ವಾ? ನಿನ್ನ ಹೊಟ್ಟೆಯಲ್ಲಿ ಮಗು ಬೆಳೀತಿದೆ ಅಂತ ಜವಾಬ್ದಾರಿಯಿಂದ ಇರು.
ಚಿಕ್ಕು ಎದುರಿಗೆ ಏನಾಯಿತು ಅಂತ ಗೊತ್ತಾಯ್ತಲ್ಲ, ಸ್ವಲ್ಪ ಯಾಮಾರಿದ್ರು ಸಿಕ್ಕಾಕೋತಿದ್ವಿ. ಅವರು ನಿಮ್ಮಪ್ಪ ಕಣೆ, ವಿಷಯ ಗೊತ್ತಾದರೆ ಅಂತಾನೆ ಅರ್ಜುನ್. ಏನು ಬ್ರೋ ನೀನು ಅದಕ್ಕೆ ನನಗೆ ರೇಗ್ತಿದ್ಯಾ? ನಾನು ಬೇಕು ಅಂತ ಮಾಡಿದ್ನಾ ಅಂತಾಳೆ ರೀತು. ನೀನೀಗ ಒಬ್ಬಳೇ ಅಲ್ಲ, ಇಬ್ಬರು. ಇನ್ನು ಮುಂದೆ ನೀನು ಹುಷಾರಾಗಿರಬೇಕು ಅಂತಾನೆ ಅರ್ಜುನ್. ಸರಿ, ಹುಷಾರಾಗಿ ನಡೀತೀನಿ. ನನಗೆ ಗೊತ್ತಿರೋ ಡಾಕ್ಟರ್ ಒಬ್ಬರು ಇದ್ದಾರೆ, ಹೋಗಿಬಿಟ್ಟು ಒಂದು ಸಲ ಚೆಕ್ ಮಾಡ್ಕೊಂಡು ಬರೋಣ. ಪ್ರೆಗ್ನೆನ್ಸಿ ಟೈಮಲ್ಲಿ ಚೆಕಪ್ ಮಾಡಿಸ್ತಾ ಇರಬೇಕು. ನೀನು ರೆಡಿಯಾಗಿರೋ, ಹೋಗ್ಬಿಟ್ಟು ಬರೋಣ ಅಂತಾನೆ ಅರ್ಜುನ್. ಬೇಡ, ನಾನು ಇಲ್ಲಿಗೂ ಬರಲ್ಲ ಅಂತಾಳೆ ರೀತು. ಯಾಕೆ ಬೇಡ ಅಂತಾನೆ ಅರ್ಜುನ್. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.